ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಇಡ್ಲಿ. ತುಂಬಾ ಸಾಫ್ಟಾಗಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೋಡಾ ಹಾಕೋದು ಬೇಡ ಮತ್ತು ಅವಲಕ್ಕಿನೂ ಸೇರಿಸೋದು ಬೇಡ. ತುಂಬಾ ಈಸಿಯಾಗಿ ನಾವು ಹೇಗೆ ಮಾಡ್ಕೋಬೋದು, ಸ್ಪಾಂಜಾಗಿರೋಂಥ ಇಡ್ಲಿನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ತುಂಬ ಕಡಿಮೆ ಕೆಲಸ ಇದಕ್ಕೆ ಇಡ್ಲಿ ಮಾಡೋದಕ್ಕೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಚಿಕ್ಕ ಲೋಟ ಅಂದರೆ ಟೀ ಗ್ಲಾಸ್ ಬರುತ್ತಲ್ಲ, ಈ ಅಳತೆನಲ್ಲಿ 4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. 4 ಕಪ್ ಅಕ್ಕಿ ಅಂದರೆ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ. ನಾನು ದೋಸೆ ಇಡ್ಲಿಗೆಲ್ಲ ಮಾಡ್ತೀವಲ್ವ, ಈ ಡಿಪೋ ಅಕ್ಕಿ ಥರ ಬರುತ್ತೆ ನೋಡಿ, ಬೆಳೆದಿರೋ ಅಕ್ಕಿ, ಡಿಪೋ ಅಕ್ಕಿ ಥರದ್ದು ನೋಡಿ, ಈ ರೀತಿಯಾಗಿ ದಪ್ಪ ಅಕ್ಕಿ ಆಗಿದೆ. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಉದ್ದಿನಕಾಳು, ಉಂಡೆಕಾಳು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ, ಅದು ಸಿಪ್ಪೆ ತೆಗೆದಿರೋಂಥ ಉದ್ದಿನಕಾಳು 1 ಗ್ಲಾಸ್ ತೊಗೊಂಡು ತೊಳ್ಕೊಂಡು ಬಂದುಬಿಡ್ತೀನಿ. 2 ರಿಂದ 3 ಸಾರಿ ತೊಳ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ತೊಳೆದಾದ್ಮೇಲೆ ಅಕ್ಕಿ ಮತ್ತು ಬೇಳೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಬಿಡೋಣ. ಈಗ ನೆನೆಯೋದಕ್ಕೆ ಮುಚ್ಚಿಟ್ಟಿದ್ದೀನಿ. ಮತ್ತು ಒಂದು ಸಪ್ರೇಟ್ ಬಟ್ಲು ತೊಗೊಂಡು, ಒಂದು ಬೌಲ್ ತೊಗೊಂಡು, ಇದಕ್ಕೆ ನಾನು ಅದೇ ಗ್ಲಾಸ್ ಅಳತೆನಲ್ಲಿ 1 ಗ್ಲಾಸ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅಂದರೆ ಸಾಬುದಾನ ಅಂತ ಹೇಳ್ತೀವಲ್ವ, ಸಾಬುದಾನ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಬಟ್ಲು ತೊಗೊಂಡು ಇದಕ್ಕೆ ನಾನು ಅನ್ನ, ನಾವೇನು ಊಟಕ್ಕೆ ಅಂತ ಅನ್ನ ಮಾಡ್ಕೊಂಡಿರ್ತೀವಲ್ವ, ಅದೇ ಗ್ಲಾಸ್ ಅಳತೆನಲ್ಲಿ 1 ಗ್ಲಾಸ್ ಅನ್ನ ತೊಗೊಂಡು ಅದನ್ನು ಕೂಡ ನೆನೆಯೋಕೆ ಇಟ್ಬಿಟ್ಟು ಒಂದು 6 ಗಂಟೆಗಳ ಕಾಲ ನೆನ್ಸಕ್ಕೆ ಇಟ್ಬಿಡೋಣ. ಈಗ ನೋಡಿ 6 ಗಂಟೆಗಳಾಗಿದೆ. ಇವಾಗ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಅನ್ನ ಕೂಡ ನೆಂದಿದೆ, ಸಾಬುದಾನ ಕೂಡ ನೆಂದಿದೆ, ಅಕ್ಕಿ ಕೂಡ ನೆಂದಿದೆ, ಅಕ್ಕಿ ಮತ್ತು ಬೇಳೆ ಕೂಡ ನೆಂದಿದೆ. ಇವಾಗ ನೀರು ಸ್ವಲ್ಪ ಬಸ್ಕೊಂಡು ಬಂದುಬಿಡ್ತೀನಿ. ಅಕ್ಕಿ ಮತ್ತು ಬೇಳೆನಲ್ಲಿರೋಂಥದ್ದು ನೀರು ಬಸ್ಕೊಂಡು ಬಂದಾದಮೇಲೆ ನಾನು ಅನ್ನ ಮತ್ತು ಸಾಬುದಾನ ಏನಿತ್ತು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಬೇಳೆ ಜೊತೆಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಈ ಮಿಕ್ಸಿ ಜಾರ್ಗೆ ಎಷ್ಟು ಅಕ್ಕಿನ ನಾವು ಅಕ್ಕಿ ಬೇಳೆನ ಹಾಕ್ಕೊಳ್ಳೋಕ್ಕಾಗುತ್ತೋ ರುಬ್ಬೋದಕ್ಕೆ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು, ತುಂಬ ತೆಳ್ಳಗಾಗೋದು ಬೇಡ, ಸ್ವಲ್ಪನೇ ನೀರು ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ನೀರು ಎಷ್ಟು ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಸ್ವಲ್ಪ ನೀರು ಅಷ್ಟೇ. ಇದಕ್ಕೆ ನಾನು ಅಕ್ಕಿ ಜೊತೆಲೇ ಇದ್ದಿದ್ದು ನೀರನ್ನು ಹಾಕ್ಕೊಂಡು ಇಷ್ಟು ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಅದು ಉದುಗ್ ಬರುತ್ತಲ್ಲ, ಆವಾಗ ಸ್ವಲ್ಪ ತೆಳ್ಳವಾಗಿರುತ್ತೆ. ಇದೇ ರೀತಿ ಎಲ್ಲ ಅಕ್ಕಿ ಮತ್ತು ಬೇಳೆನ ಕೂಡ ನಾನು ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ಇಷ್ಟ ಆಗಿದೆ ನನಗೆ. ಒಂದ್ಸಲಿ ಚೆನ್ನಾಗಿ ಒಂದು ಸ್ಪೂನು ಅಥವಾ ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಹೊಂದ್ಕೋಬೇಕು, ಇದು ಎಲ್ಲ ಕಡೆನೂ ಮಿಕ್ಸ್ ಮಾಡ್ಬಿಡೋಣ. ಉಪ್ಪಾಗಲಿ ಸೋಡಾ ಆಗಲಿ ಇವಾಗ ಏನೂ ಹಾಕೋದು ಬೇಡ. ಆದರೆ ಸೋಡಾ ನಾನು ಸೇರಿಸೋದೇ ಇಲ್ಲ. ಉಪ್ಪನ್ನ ನಾನು ಇಡ್ಲಿ ಮಾಡಬೇಕಾದ್ರೆ ಹಾಕೋತೀನಿ. ಈ ರೀತಿ ಮಾಡಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ನೀಟಾಗಿ ಗಾಳಿ ಆಡದೆ ಇರೋ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಏನಾದರೂ ವೆಯ್ಟ್ ಇರೋವಂಥದ್ದು ಅಂದರೆ ತೂಕವಾಗಿರೋವಂಥದ್ದು ಏನಾದರೂ ಇಟ್ಬಿಟ್ಟು ಮುಚ್ಚಿಟ್ಬಿಡೋಣ. ಇದು ಒಂದು 8 ರಿಂದ 10 ಗಂಟೆಗಳ ಕಾಲ ಮುಚ್ಚಿಟ್ಬಿಟ್ರೆ ನೋಡಿ ಹೀಗೆ ಉದುಗ್ ಬಂದಿರುತ್ತೆ. ನಾವು ರಾತ್ರಿ ರುಬ್ಬಿಟ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಈ ರೀತಿಯಾಗಿ ಉದುಗ್ ಬಂದಿರುತ್ತೆ. ಕಾಣಿಸ್ತಾ ಇದೆ ಅಲ್ಲ, ಚೆನ್ನಾಗಿ ಉದುಗ್ ಬಂದಿದೆ. ಇಡ್ಲಿ ಮಾಡೋದಕ್ಕೆ ಬ್ಯಾಟರ್ ಹೇಗಿರಬೇಕೋ ಆ ರೀತಿ ರೆಡಿಯಾಗಿದೆ. ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಒಂಚೂರು ತೆಳ್ಳಗೆ ಮಾಡ್ಕೊಬೋದು, ಆದರೆ ನಾನು ಇದು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೋಬೇಕು. ಹೆಂಗೆ ಬೇಕಂಗೆ ತುಂಬಾ ರಫ್ ಆಗಿ ತಿರುಗಿಸ್ಕೋಬಾರ್ದು ಇಡ್ಲಿ ಹಿಟ್ಟನ್ನ. ನಿಧಾನಕ್ಕೆ ಈ ರೀತಿಯಾಗಿ ನಿಧಾನಕ್ಕೆ ಸ್ವಲ್ಪ ಚಿಕ್ಕ ಸೌಟು ತೊಗೊಂಡು, ದೊಡ್ಡ ಸೌಟು ಬೇಡ, ಚಿಕ್ಕ ಸೌಟು ತೊಗೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು 2 ನಿಮಿಷ ಹಾಗೆ ಇಟ್ಬಿಡೋಣ. ಉಪ್ಪು ಹಾಕಿದ್ದೀವಲ್ವ, ಒಂದು 2 ನಿಮಿಷ ಇಟ್ಬಿಟ್ಟು ಅಷ್ಟೊತ್ತಿಗೆ ನಾವು ಇಡ್ಲಿ ತಟ್ಟೆ ಏನಿರುತ್ತೆ, ಈಗ ಇಡ್ಲಿ ಬಟ್ಲಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸವರ್ಬಿಟ್ಟು ಇದಕ್ಕೆ ಇಡ್ಲಿ ಬ್ಯಾಟರ್ನ ಹಾಕ್ಬಿಟ್ಟು 20 ರಿಂದ 25 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾವು ಬೇಯಕ್ಕೆ ಇಟ್ಬಿಡೋಣ ಇಡ್ಲಿನ. 25 ನಿಮಿಷ ಬೇಯಕ್ಕೆ ಇಟ್ಬಿಡ್ತೀನಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಹಚ್ಕೊಂಡು. 25 ನಿಮಿಷ ಆದಮೇಲೆ ತೊಗೊಂಡು ಬಂದಿದ್ದೀನಿ ನೋಡಿ, ಈ ರೀತಿಯಾಗಿ ಇಡ್ಲಿ ರೆಡಿಯಾಗಿದೆ. ತುಂಬ ಸ್ಪಾಂಜಿಯಾಗಿದೆ, ತುಂಬ ಬಾಯಿಗೆ ಅಂಟಿಸಲ್ಲ, ಏನಿಲ್ಲ, ಅಷ್ಟು ರುಚಿಯಾಗಿದೆ. ಒಂದು ಚಿಕನ್ ಗ್ರೇವಿನೋ ಅಥವಾ ಏನಾದರೂ ಸಾಂಬಾರು ಚಟ್ನಿ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೋಡಾ ಹಾಕಿಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಅವಲಕ್ಕಿ ಕೂಡ ಸೇರಿಸಿಲ್ಲ ನಾನು ಈ ಇಡ್ಲಿಗೆ. ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದರೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಒತ್ತಿಬಿಡಿ. ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಮಾತ್ರ. ಈ ರೀತಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.